ಫೋಕಸ್ಗೆ ಸ್ವಾಗತ. ಕಾರವಾರದ ಕೂರ್ಮಗಡದ ವಿಶೇಷತೆ ಅಂದರೆ ಇಲ್ಲಿ ವಿಷ್ಣುವಿನ ಕೂರ್ಮಾವತಾರ ಹಾಗೂ ನರಸಿಂಹ ಅವತಾರದ ಮಹಿಮೆಯನ್ನು ಒಂದೇ ಕಡೆ ಕಾಣಬಹುದು. ನರಸಿಂಹ ಕೂರ್ಮಗಡದಲ್ಲಿ ನೆಲೆಸಲು ಮಾಡಿದ ಚಮತ್ಕಾರ, ಆ ಬಳಿಕ ಇಲ್ಲಿ ನಡೆದ ಚಿತ್ರ ವಿಚಿತ್ರ ಘಟನೆಗಳು ನಿಜವಾಗ್ಲೂ ಅಚ್ಚರಿ ಮೂಡಿಸುತ್ತೆ. ಆ ಅಚ್ಚರಿಯ ಸಚಿತ್ರ ವಿವರ ಇಲ್ಲಿದೆ ನೋಡಿ. ಗಂಭೀರ ಸಿಂಹಗ್ರಾವ ಕ್ಷೇತ್ರವಾಸ ಜಯಸಿಂಹ ದೈತ್ಯಾಂತ ವಿದ್ಯುದ್ಘಾತ ವೀಕ್ಷಾರೋಕ್ಷ ನರಸಿಂಹ. ಕೂರ್ಮಗಡದ ನರಸಿಂಹ ಅಂದ್ರೆ ಉತ್ತರ ಕನ್ನಡದ ಮಂದಿಗೆ ಭಾರಿ ಭಯಭಕ್ತಿ. ಅದರಲ್ಲೂ ಮೀನುಗಾರರ ಕಾಯುವ ದೇವ. ಆತನ ಅನುಗ್ರಹದಿಂದಲೇ ಸಾಗರದ ತಮ್ಮ ಪ್ರಯಾಣ ವ್ಯವಹಾರ ಸುಗಮವಾಗಿ ನಡೆಯುತ್ತೆ ಅನ್ನೋ ಬಲವಾದ ನಂಬಿಕೆ ಇವರದ್ದು. ನರಸಿಂಹನಿಗೆ ಅಂತಹ ಶಕ್ತಿ ಇದೆ. ಯಾಕಂದ್ರೆ ಹಿಂದೊಮ್ಮೆ ನರಸಿಂಹ ಕೂರ್ಮಗಡದಲ್ಲಿ ನೆಲೆಯಾಗಲು ಇಡೀ ದ್ವೀಪವನ್ನೇ ಅಲುಗಾಡಿಸಿದ್ದನಂತೆ. ಪ್ರತಿರೂಪ ಅಂದ್ರೆ ಹೇಗಂದ್ರೆ ನೀವು ನೋಡಿದ್ರೆ ಹೆದರು ಹೋಗ್ಬೇಕು. ಸಾಕ್ಷಾತ್ ನರಸಿಂಹಂದು ಅವತಾರ. ಇಡೀ ಗುಡ್ಡ ಅಲುಗಾಡಿಸಿಬಿಟ್ಟವ. ಗುಡ್ಡ ಅಲುಗಾಡಿಸಿ ಹೆದರು ಹೋದ್ರಿ. 12 ಜನ ಭಕ್ತರಿದ್ರು, ಭಟ್ರು ಎಲ್ಲ ಇದ್ರು. ಏನು ನಮ್ಮ ಸಮೀಪಲ್ಲಿ ಅಂದರೆ ಭಟ್ಟಿಗೆ ಬರ್ಲಿಕ್ಕೆ ತಾಕತ್ತು. ಅಷ್ಟು ಉಗ್ರ ರೂಪದ ನರಸಿಂಹ. ಯಾರು ಬಂದರೆ ಎದುರು ಹೇಳ್ತಾನೆ ಅಂಥ ರೂಪ. ಗರ್ಜನೆ ಈ ಗುಡ್ಡದ ಕೇಳ್ತಿತ್ತು, ಅಷ್ಟು ಜೋರು ಗರ್ಜನೆ, ಸಿಂಹ ಗರ್ಜನೆ. ಅದಕ್ಕಾಗಿ ಪಾಪ ಅವ್ರು ಹೆದರು ಹೋದ್ರು, ತಿಕ್ಕಾಪಾಲ ಹೋಗ್ಬಿಟ್ರು. ನರಸಿಂಹ ಕೂರ್ಮಗಡದಲ್ಲಿ ನೆಲೆಯಾಗುವುದರ ಹಿಂದೆ ಕುತೂಹಲಕಾರಿಯಾದ ಕಥೆಯೇ ಇದೆ. ಈ ಜಾತ್ರೆ ದೇವರು ಕರವಾಡದಿಂದ ಬರ್ತಾ ಇದೆ. ಕರವಾಡದಲ್ಲೇ ಬರ್ಲಿಕ್ಕೆ ಕಾರಣ ಅಂದರೆ ಹಿಂದೆ ಇಲ್ಲಿ ಜಾತ್ರೆ ಆಗಲಿಕ್ಕೆ ಮುಖ್ಯ ಕಾರಣ ಅಂದರೆ ಆ ಮಹಾರಾಜರು ಆವಾಗ ಜಾತ್ರೆ ಮಾಡ್ತಿದ್ರು. ಕೆಲವು ಕಾರಣದಿಂದ ಜಾತ್ರೆ ನಿಲ್ಲಿಸಿಬಿಟ್ರು. ಮಹಾಯುದ್ಧ ಪ್ರಾರಂಭದ ಜಾತ್ರೆ ನಿಲ್ಲಿಸಿಬಿಟ್ರು. ಎಷ್ಟೋ ವರ್ಷ ತನಕ ಜಾತ್ರೆ ಉಳಿತು. ಅಕಸ್ಮಾತ್ವಾಗಿ ಈ ಸಪ್ರೇಮನಂತಂದಲ್ಲಿ ಕರವಾಡ ಭಟ್ರ ಮನೆಯಲ್ಲಿ ಒಬ್ಬ ಸಾಧು ಒಂದು 8 ದಿವಸ ತನಕ ವಾಸ ಮಾಡಿದ. ಅಪರಿಚಿತವಾದ ಸಾಧು ಅವ. ಕಡೆ 8 ದಿವಸ ಆದ ನಂತರ ಈ ಮನೆಯ ಪುರೋಹಿತರ ಅಂದರೆ ಮನೆ ಹಿರಿಯವರಿಗೆ ಒಂದು ದಿವಸ ಇದರಲ್ಲಿ ಸಂಗಮದಲ್ಲಿ ಕರ್ಕೊಂಡು ಬಂದ. ಮತ್ತು ಸಮುದ್ರದಲ್ಲಿ ಇಳಿದು ಮುಳುಗಿ ಒಂದು ಶಾಲಿಮಾರವನ್ನು ಭಟ್ರ ಕೈಯಲ್ಲಿ ಕೊಟ್ಟ. ಮತ್ತು ಅವ್ರಿಗೆ ಹೇಳ್ದ, ಈ ಶಾಲಿಮಾರವನ್ನು ಈ ಕುರುಮಗಡದಲ್ಲಿ ಸ್ಥಾಪನೆ ಮಾಡಿ ನೀವು ಪ್ರತಿ ದಿವಸ ಪೂಜೆ ಮಾಡಬೇಕಂದ್ವಿ. ಆವ ಪಾಪ ಸ್ವಾಮಿ ಕೊಟ್ಟದಾಗ ಅವ್ರು ಸ್ವೀಕಾರ ಮಾಡಿದ್ರು. ಇಲ್ಲಿ ತಂದು ಪೂಜೆ ಮಾಡಿ ಎಷ್ಟೋ ವರ್ಷ ಮಾಡಿದ್ವು. ಕಡೆಗೆ ಮಹಾಯುದ್ಧ ಪ್ರಾರಂಭ ಆಯಿತು, ಜಾತ್ರೆ ಬಂದಾಯಿತು. ಕಡೆಗೆ ಎಷ್ಟೋ ವರ್ಷದಿಂದ ಈಗ 56-57 ವರ್ಷ ಆದವು. ಇವರು ಮನೆಯವರು ಭಟ್ರು ಬಂದು ಒಂದು ದಿವಸ ಇದೇ ಹುಣ್ಣಿಮೆ ದಿವಸ ಭಜನೆ ಸಲುವಾಗಿ ಇಲ್ಲಿ ಬಂದಿದ್ದರು. ಭಜನೆ ಬಂದವಾಗ ಅವರು ಬಂದಂಥ ಭಕ್ತರ ಮೈಯಲ್ಲಿ ಈ ಅವತಾರ ಪ್ರತ್ಯಕ್ಷವಾಗಿ ಕಾಣಿಸ್ಕೊಳ್ತು. ಆ ಅವತಾರದಲ್ಲಿ ಇಷ್ಟೇ ಹೇಳ್ತಂದರೆ, ಇಷ್ಟು ವರ್ಷ ತನಕ ನೀವು ಜಾತ್ರೆ ಯಾಕೆ ಮಾಡಲಿಲ್ಲ, ಇನ್ನು ಮುಂದೆ ನೀವು ಜಾತ್ರೆ ಮಾಡಬೇಕೆಂದು ವಚನ ತಗೊಂಡು ಈಗ ಅಂದಿನಿಂದ ಇವತ್ತುವರೆಗೆ ಈ ಜಾತ್ರೆ ಪ್ರಾರಂಭ ಆಗಿದೆ. ಹೀಗೆ ನರಸಿಂಹ ಒಬ್ಬ ವ್ಯಕ್ತಿಯ ಮೇಲೆ ಬಂದು ತನ್ನ ಆಸೆಯನ್ನು ವ್ಯಕ್ತಪಡಿಸಿದ್ರಂತೆ. ಇದಕ್ಕೆ ಭಕ್ತರು ಒಪ್ಪಿಕೊಂಡು ಪ್ರತಿ ವರ್ಷ ಹುಣ್ಣಿಮೆಯ ದಿನ ಅದ್ಧೂರಿಯಿಂದ ಕೂರ್ಮಗಡದಲ್ಲಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಮೀನುಗಾರರು ಈ ನರಸಿಂಹನನ್ನು ನಂಬಿದ ಬಳಿಕ ಅವರ ವ್ಯಾಪಾರ ವೃದ್ಧಿಯಾಯಿತಂತೆ. ಹಾಗಾಗಿ ಎಲ್ಲ ಮೀನುಗಾರರು ಒಗ್ಗಟ್ಟಾಗಿ ಇಲ್ಲಿನ ಜಾತ್ರೆ ನಡೆಸುತ್ತಾರೆ. ಇಲ್ಲಿಗೆ ಬೇಕಾದ ಸೌಲಭ್ಯ ಒದಗಿಸುತ್ತಿದ್ದಾರೆ. ಸಾಧಾರಣವಾಗಿ ಮೀನುಗಾರರು ತಮ್ಮ ದಂಧೆಗೆ ಎಲ್ಲ ಮೀನು ಇದು ಎಲ್ಲ ವ್ಯವಹಾರ ಆದರೆ ನದಿಯಲ್ಲಿ ದಂಧೆ ಮಾಡೋರು ಜನ ಎಲ್ಲ, ಸಮುದ್ರದಲ್ಲಿ ನದಿಯಲ್ಲಿ ದಂಧೆ ಮಾಡೋರು ಜನಗೆಲ್ಲ ಯಶಸ್ಸು ಸಿಕ್ಕಿದ್ರೆ ಇಲ್ಲಿ ಬಂದು ತಮ್ಮ ಹರಕೆಯನ್ನು ಪೂರೈಸ್ತಾರೆ. ಇಲ್ಲಿನ ಜಾತ್ರೆ ಕೂಡ ಸಾಕಷ್ಟು ವಿಶಿಷ್ಟತೆಯಿಂದ ಕೂಡಿದೆ. ಅಂದು ಸನ್ಯಾಸಿ ಕೊಟ್ಟ ಸಾಲಿಗ್ರಾಮಕ್ಕೆ ಸಪ್ರೆ ಕುಟುಂಬ ಪ್ರತಿದಿನ ತನ್ನ ಮನೆಯಲ್ಲಿ ಪೂಜೆ ಸಲ್ಲಿಸುತ್ತೆ.
ಆದ್ರೆ ಹುಣ್ಣಿಮೆಯ ದಿನದಂದು ಸಾಲಿಗ್ರಾಮಕ್ಕೆ ವಿಶಿಷ್ಟ ಪೂಜೆ ಸಲ್ಲಿಸಿ ಪಲ್ಲಕ್ಕಿಯಲ್ಲಿಟ್ಟು ಸಮುದ್ರ ಮಾರ್ಗವಾಗಿ ಕೂರ್ಮಗಡಕ್ಕೆ ತರಲಾಗುತ್ತೆ. ಈ ಸಾಲಿಗ್ರಾಮಕ್ಕೆ ಕೂರ್ಮಗಡದಲ್ಲಿ ಪೂಜೆ ಸಲ್ಲಿಸಿ ಮೈಲಿಗೆ ಆಗದಿರಲಿ ಅನ್ನೋ ಕಾರಣಕ್ಕೆ ಕೆಲವೇ ಕ್ಷಣಗಳಲ್ಲಿ ವಾಪಸ್ ತೆಗೆದುಕೊಂಡು ಹೋಗುತ್ತಾರೆ. ಆದ್ರೆ ನರಸಿಂಹನ ಮೂರ್ತಿ ಮಾತ್ರ ಆ ದಿನವಿಡೀ ಕೂರ್ಮಗಡದಲ್ಲಿರುತ್ತೆ. ಭಕ್ತರು ರಾತ್ರಿ ಹಗಲು ಪೂಜೆ ಮಾಡ್ತಾರೆ, ನಾನಾ ಸೇವೆ ಸಲ್ಲಿಸುತ್ತಾರೆ. ಪೂಜೆ ಭಜನೆಯ ಬಳಿಕ ಮರುದಿನ ನರಸಿಂಹನನ್ನು ಮತ್ತೆ ಪಲ್ಲಕ್ಕಿಯಲ್ಲಿ ದೋಣಿಯಲ್ಲಿ ಸಾಗರ ದಾಟಿಸಲಾಗುತ್ತೆ. ಆ ಬಳಿಕ ಊರಿಡೀ ಮೆರವಣಿಗೆ ಮಾಡಿ ಉತ್ಸವಕ್ಕೆ ತೆರೆ ಎಳೆಯಲಾಗುತ್ತೆ. ಹೀಗೆ ಒಂದು ದಿನ ನಡೆಯೋ ಕೂರ್ಮಗಡದ ಜಾತ್ರೆ ನರಸಿಂಹನ ಪವಾಡದಿಂದ ಸಾಕಷ್ಟು ಜನಪ್ರಿಯತೆ ಗಳಿಸುತ್ತಿದೆ. ವಿಶ್ವಹಿತ ಶಕ್ತಿಯುತ ಶಂಕರ ಚಕ್ರಕರ ಜ್ವಾಲಾಕೇಸರ ಸಿಂಹ ಶೂರಾನಖರಣ ಸಿಂಹ ಶಾಶ್ವತ ಶಾಂತಿ ಸಂಸ್ಥಾಪನಾರ್ಥಕ ಲೋಕಧ್ವಂತ ವಿಧ್ವಂಸಕಾರಕ ಮೃತ್ಯುಂಜಯ ವಿಜಯ ನಾರಸಿಂಹ. ಕೂರ್ಮಗಡದ ನರಸಿಂಹನನ್ನ ನೋಡೋಕೆ ಹೋಗೋದೇ ಒಂದು ಸಾಹಸ. ಹೀಗೆ ಸಾಹಸ ಮಾಡಿ ಭಕ್ತಿಯಿಂದ ಬೇಡಿದ್ರೆ ಇಷ್ಟಾರ್ಥ ಸಿದ್ಧಿಸುತ್ತಂತೆ. ಅದರಲ್ಲೂ ಸಂತಾನ ಭಾಗ್ಯ ಗ್ಯಾರಂಟಿ ಅನ್ನೋ ನಂಬಿಕೆಯೂ ಇದೆ. ಈ ನಂಬಿಕೆಯ ಸತ್ಯಾಸತ್ಯತೆಯನ್ನು ತಿಳಿಯೋಣ ಸಣ್ಣ ವಿರಾಮದ ನಂತರ.